ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ನೀವೇನಾದರೂ ಪ್ರೆಗ್ನೆಂಟ್ ಇದ್ದಂದರೆ ನಿಮ್ಮ ಹೊಟ್ಟೆಯೊಳಗಿರುವಂಥ ಮಗು ಗಂಡು ಮಗುನ ಅಥವಾ ಹೆಣ್ಮಗುನ ಅಂಥೇಳಿ ನಿಮ್ಗೆ ತಿಳ್ಕೊಬೇಕನ್ನೋ ಕುತೂಹಲ ಇದ್ದು ನೋಡ್ರಿ, ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಎಲ್ಲೂ ಕೂಡ ಸ್ಕಿಪ್ ಮಾಡ್ಕೋಬೇಡ್ರಿ. ಒಂದು ವೇಳೆ ನೀವೇನಾದರೂ ಪ್ರೆಗ್ನೆಂಟ್ ಇದ್ದರೆ ಅಂದ್ರೆ ನೋಡ್ರಿ, ಇವಾಗ ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗೆ ನೋಡ್ರಿ ಪ್ಲೆಸೆಂಟ್ ಅನ್ನೋದೇನಾದರೂ ಫಸ್ಟ್ ಮಂತಿಂದ ಹಿಡ್ಕೊಂಡು 9 ಮಂತ್ವರೆಗೂ ನೋಡ್ರಿ ನಿಮ್ಮದು ಪ್ಲೆಸೆಂಟ್ ಏನಿರ್ತದಲ್ಲ ಅದು ಏನಾದರೂ ಪೋಸ್ಟಿಯರ್ ಇತ್ತಂದರೆ ನಿಮಗೆ 100% ಆಗಿ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನೋಡ್ರಿ. ನನಗೂ ಕೂಡ ನೋಡ್ರಿ ಪ್ಲೆಸೆಂಟ್ ಅನ್ನೋದು ಸೇಮ್ನೇ ಇತ್ತು, ಎಲ್ಲಿ ಕೂಡ ಚೇಂಜ್ ಆಗಿದ್ದಿಲ್ಲ. ಫಸ್ಟ್ ಒಂದಿಂದ ನೋಡ್ರಿ ಒಂದು ಪ್ಲೆಸೆಂಟ್ ಬಂದುಬಿಟ್ಟು ಪೋಸ್ಟಿಯರ್ ಇತ್ತು, 9 ಮಂತ್ವರೆಗೂ ಕೂಡ ಪೋಸ್ಟಿಯರ್ ಇತ್ತು ನೋಡ್ರಿ. ನಿಮ್ಮ 9 ಮಂತ್ ಸ್ಕ್ಯಾನಿಂಗ್ ಒಳಗೆ ಏನಾದರೂ ನಿಮ್ಮದು ಪ್ಲೆಸೆಂಟ ಬಂದುಬಿಟ್ಟು ಪೋಸ್ಟಿಯರ್ ಇತ್ತಂದರೆ ನಿಮಗೆ 100% ಆಗಿ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಒಂದು ನೋಡ್ರಿ, ಇದೇ ಸ್ಕ್ಯಾನಿಂಗ್ ರಿಪೋರ್ಟಿಂದ ನೀವು ಇನ್ನೊಂದು ಸಿಮ್ಟಮ್ಸಿಂದ ನೋಡ್ರಿ ನಿಮ್ಮ ಹೊಟ್ಟೆಯೊಳಗಿರೋಂಥ ಮಗು ಗಂಡು ಮಗು ಅಂತ ಹೇಳಿ ನೀವು ಅದನ್ನು ತಿಳ್ಕೊಬೋದು. ಯಾವುದಪ್ಪ ಸಿಮ್ಟಮ್ಸ್ ಅಂದ್ರೆ ಮಗುವಿನ ಹಾರ್ಟ್ ರೇಟ್ ನೋಡ್ರಿ, ಮಗುವಿನ ಎದೆ ಬಡಿತ ಏನಿರ್ತದಲ್ಲ ಅದು 140ಕ್ಕಿಂತ ಕಡಿಮೆ ಇತ್ತಂದ್ರೆ ನಿಮ್ಮ ಹೊಟ್ಟೆಯೊಳಗಿರುವಂಥ ಮಗು 100% ಆಗಿ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀವಿ. ನನಗೂ ಕೂಡ ಇದೇ ರೀತಿಯಾಗಿತ್ತು ನೋಡ್ರಿ. ಬೇಬಿ ಹಾರ್ಟ್ ರೇಟ್ ಅನ್ನೋದು ನೋಡ್ರಿ ಮುಂಚೆ ಸ್ವಲ್ಪ ಜಾಸ್ತಿನೇ ಇರ್ತದೆ, ಆಮೇಲೆ ಯಾವ ರೀತಿ ಮಂತ್ ಬೆಳೀತಾ ಹೋಗುತ್ತಲ್ಲ ಆ ರೀತಿ ಹಾರ್ಟ್ ರೇಟ್ ಅನ್ನೋದು ಕಡಿಮೆ ಆಗ್ತಾನೆ ಬರ್ತಾ ಇರ್ತದೆ. 9 ಮಂತ್ಸಲ್ಲಿ ನೋಡ್ರಿ ಏನಾದರೂ ಹಾರ್ಟ್ ರೇಟ್ ಅನ್ನೋದು ಕಡಿಮೆ ಇತ್ತಂದ್ರೆ ನಿಮ್ಗೆ 100% ಆಗಿ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಈ ಎರಡೂ ಸಿಮ್ಟಮ್ಸಿಂದ ನೋಡ್ರಿ ನೀವು ಕಂಡ್ಕೋಬಹುದು ನಿಮ್ಮ ಹೊಟ್ಟೆಯೊಳಗಿರೋಂಥ ಮಗು ಗಂಡು ಮಗುನ ಅಥವಾ ಹೆಣ್ಮಗುನ ಅಂತೇಳಿ. ಒಂದು ವೇಳೆ ಏನಾದರೂ ನಿಮ್ಮದು ಪ್ಲೆಸೆಂಟ ಬಂದುಬಿಟ್ಟು ಆಂಟೀರಿಯರ್ ಇತ್ತಂದ್ರೆ ನೋಡ್ರಿ, ಆಂಟೀರಿಯರ್ ಇತ್ತಂದ್ರೆ ನಿಮ್ಗೆ ಹೆಣ್ಮಗು ಆಗುತ್ತಂತ ಹೇಳ್ತೀನಿ. 99% ಅಷ್ಟು ಜನರಿಗೆ ನೋಡ್ರಿ ಆಂಟೀರಿಯರ್ ಇತ್ತಂದ್ರೆ ಹೆಣ್ಮಗುನೇ ಆಗಿದೆ. ನನಗೂ ಕೂಡ ನೋಡ್ರಿ ನನ್ನ 2 ಪ್ರೆಗ್ನೆನ್ಸಿ ಒಳಗೆ ಹೆಣ್ಣು ಮಕ್ಕಳ ಪ್ರೆಗ್ನೆನ್ಸಿ ಒಳಗೆ ನೋಡ್ರಿ ಆಂಟೀರಿಯರ್ ಇತ್ತು, ಅಲ್ಲಿ ಕೂಡ ನನಗೆ ಹೆಣ್ಮಗುನೇ ಆಗಿದೆ. ಈ ಪ್ರೆಗ್ನೆನ್ಸಿ ಒಳಗೆ ನಂದು ಪ್ಲೆಸೆಂಟ ಬಂದುಬಿಟ್ಟು ಪೋಸ್ಟಿಯರ್ ಇತ್ತು, ಹಾಗಾಗಿ ನನಗೆ ಈ ಸಲ ಗಂಡು ಮಗು ಆಗಿದೆ ನೋಡ್ರಿ. ಮತ್ತು ಹಾರ್ಟ್ ರೇಟ್ ಅನ್ನೋದು ನೋಡ್ರಿ ನಾನು 2 ಪ್ರೆಗ್ನೆನ್ಸಿ ಒಳಗೆ ನೋಡ್ರಿ ಬೇಬಿ ಗರ್ಲ್ ಪ್ರೆಗ್ನೆನ್ಸಿ ಒಳಗೆ ಹೈ ಇತ್ತು ನೋಡ್ರಿ. ನಂದು ಪ್ಲೆಸೆಂಟ ಅನ್ನೋದು 150ಕ್ಕಿಂತ ಜಾಸ್ತಿ ಇತ್ತು. ಈ 3rd ಪ್ರೆಗ್ನೆನ್ಸಿ ಒಳಗೆ ನನಗೆ 150ಕ್ಕಿಂತ ಕಡಿಮೆ ಇತ್ತು ನೋಡ್ರಿ. ಹಾಗಾಗಿ ಈ 2 ಮೇನ್ ಸಿಮ್ಟಮ್ಸಿಂದ ನೋಡ್ರಿ ನಮ್ಮ ಹೊಟ್ಟೆಯೊಳಗಿರೋಂಥ ಮಗು ಗಂಡು ಮಗುನ ಅಥವಾ ಹೆಣ್ಮಗುನ ಅಂತೇಳಿ ನಾವು ಕಂಡ್ಕೋಬೋದು. ಈ ಒಂದೆಲ್ಲ ಸಿಮ್ಟಮ್ಸ್ ನೋಡ್ರಿ ಎಲ್ಲರೂ ಕೂಡ ನಿಜ ಆಗುತ್ತೆ ಅಂತ ಹೇಳಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ನೋಡ್ರಿ ಚೇಂಜ್ ಕೂಡ ಆಗ್ಬೋದು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.